ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕುಕಿಂಗ್ ವಿತ್ ರಮ್ಯಾ. ಇವತ್ತಿನ ರೆಸಿಪಿ ಬಂದು ಹಾಲು ಹೋಳಿಗೆ ಅಥವಾ ಹಾಲು ಒಬ್ಬಟ್ಟು ಅಂತಲೂ ಹೇಳ್ಬೋದು. ಇದು ತುಂಬಾ ಟೇಸ್ಟಿ ಹಾಗೂ ಡಿಫ್ರೆಂಟಾಗಿ ಕೂಡ ಇರುತ್ತೆ. ಇದನ್ನು ಯಾವುದೇ ಹಬ್ಬಗಳಲ್ಲಿ ಅಥವಾ ಮನೆಗೆ ಗೆಸ್ಟ್ ಬಂದಾಗ ಕೂಡ ಮಾಡ್ಬೋದು. ಇನ್ನೇನು ಯುಗಾದಿ ಹಬ್ಬ ಬರ್ತಾ ಇರೋದ್ರಿಂದ ನಾರ್ಮಲ್ ಒಬ್ಬಟ್ಟು ತಿಂದು ಬೇಜಾರಾಗಿದ್ದರೆ ಇದನ್ನು ಕೂಡ ಟ್ರೈ ಮಾಡ್ಬೋದು. ಸೊ ಈಗ ಶುರು ಮಾಡೋಣ. ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡು ಒಂದು 250 ಗ್ರಾಮ್ ಅಷ್ಟು ಗೋಧಿ ಹಿಟ್ಟನ್ನ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ನಾವು ಪೂರಿ ಕಲಿಸ್ಕೋತೀವಲ್ಲ ಆ ಹದದಲ್ಲಿ ಕಲಸಿಟ್ಕೊಳ್ಳೋಣ. ನೋಡಿ, ಹೀಗೆ ಸ್ವಲ್ಪನೇ ನೀರು ಹಾಕ್ಕೊತ ಹದವಾಗಿ ಹಿಟ್ಟನ್ನ ಕಲಿಸ್ಕೊಬೇಕು. ಕೆಲವರು ಹಾಲು ಹೋಳಿಗೆಗೆ ಗೋಧಿ ಹಿಟ್ಟನ್ನ ಬದಲು ಮೈದಾ ಹಿಟ್ಟು ಅಥವಾ ಚಿರೋಟಿ ರವೆ ಕೂಡ ಬಳಸ್ತಾರೆ. ಅದನ್ನು ಕೂಡ ಸೇಮ್ ಇದೇ ಪ್ರೊಸೀಜರಲ್ಲೇ ಕಲಿಸ್ಕೊಳ್ಳೋದು. ಬಟ್ ಹೆಲ್ತ್ ವೈಸ್ ಗೋಧಿ ಹಿಟ್ಟು ಬಳಸಿದ್ರೆ ತುಂಬ ಒಳ್ಳೆಯದು. ಈ ಹಿಟ್ಟನ್ನು ಕಲಿಸುವಾಗ ಸ್ವಲ್ಪನೇ ನೀರು ಹಾಕ್ಕೊಂಡು ತುಂಬ ಗಟ್ಟಿನೂ ಬೇಡ, ತುಂಬ ಸಾಫ್ಟು ಬೇಡ, ಮೀಡಿಯಮಾಗಿ ಕಲಿಸ್ಕೊಂಡ್ರೆ ಸಾಕು. ಹಿಟ್ಟನ್ನ ಕಲಸಿದಾದ್ಮೇಲೆ ಒಂದು 2 ಸ್ಪೂನಷ್ಟು ಆಯಿಲ್ ಹಾಕಿ ಅದನ್ನು ನೆನೆಯೋಕ್ಕೆ ಬಿಡಬೇಕು. ಒಂದು ಹಾಫ್ ಆನ್ ಅವರ್ ನೆನೆಯೋಕ್ಕೆ ಬಿಡಬೇಕು. ಹಿಟ್ಟು ನೆನೆಯೋ ಅಷ್ಟರಲ್ಲಿ ಒಂದು ಪಾತ್ರೆ ತೊಗೊಂಡು ಒಂದು ಗ್ಲಾಸಷ್ಟು ನೀರು ಆ್ಯಡ್ ಮಾಡ್ಕೊಳ್ಳೋಣ. ನೀರು ಸ್ವಲ್ಪ ಬಿಸಿ ಆದಮೇಲೆ ಒಂದು ಬೌಲಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀವು ಸಕ್ಕರೆ ಬಳಸಲ್ಲ ಅಂದರೆ ಬೆಲ್ಲ ಕೂಡ ಯೂಸ್ ಮಾಡ್ಕೋಬೋದು. ಈಗ ಸಕ್ಕರೆನ ಆ್ಯಡ್ ಮಾಡಿದ್ಮೇಲೆ ಒಂದು 5ರಿಂದ 10 ನಿಮಿಷದಷ್ಟು ಸಕ್ಕರೆ ಚೆನ್ನಾಗಿ ಕನ್ನಗಿ ಸ್ವಲ್ಪ ಪಾಕ ಥರ ಆಗಬೇಕು. ಪಾಕ ಅಂದರೆ ಜಾಮೂನ್ ಥರ ಪಾಕ ಅಲ್ಲ, ಒಂದು 10 ಮಿನಿಟ್ಸ್ ಕುದಿಸ್ಕೊಂಡ್ರೆ ಸಾಕು. ಪಾಕ ಸ್ವಲ್ಪ ಕುದಿಯೋ ಅಷ್ಟರಲ್ಲಿ ಕಾಯಿ ಮತ್ತು ಗಸಗಸೆನ ರುಬ್ಕೊಂಡು ಬರೋಣ. ಗಸಗಸೆನ ಸ್ವಲ್ಪ ಬಿಸಿ ಮಾಡಿಕೊಂಡು ರುಬ್ಬೋದಕ್ಕೆ ಹಾಕ್ಕೊಳ್ಳೋಣ. ಇದಕ್ಕೆ ಹಸಿ ತೆಂಗಿನ ತುರಿನ ಒಂದು 4ರಿಂದ 5 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ಈಗ ಒಂದು ಮಿಕ್ಸರ್ ಜಾರ್ಗೆ ಕಾಯಿ ತುರಿ ಮತ್ತು ಗಸಗಸೆನ ಹಾಕ್ಕೊಂಡು ಫುಲ್ಲು ಫೈನ್ ಪೇಸ್ಟಾಗಿ ರುಬ್ಕೊಳ್ಳೋಣ. ನೋಡಿ, ಈಗ ಕಾಯಿ ರುಬ್ಬೋ ಅಷ್ಟರಲ್ಲಿ ಸಕ್ಕರೆ ಪಾಕ ಕೂಡ ರೆಡಿ ಆಯಿತು. ಇದಕ್ಕೆ ರುಬ್ಬಿರೋ ಅಂಥ ಕಾಯಿ ಮತ್ತು ಗಸಗಸೆ ಮಿಶ್ರಣನ ಹಾಕ್ಕೊಳ್ಳೋಣ. ಕಾಯಿ ಮತ್ತು ಗಸಗಸೆನ ಆದಷ್ಟು ನುಣ್ಣಗೆ ರುಬ್ಕೋಬೇಕು. ತರಿ ಇದ್ದರೆ ಅದು ಹೊಂದ್ಕೊಂಡಂಗಿರಲ್ಲ, ಆದ್ದರಿಂದ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಜಾರಲ್ಲಿ ಉಳಿದಿರೋ ಅಂಥ ಕಾಯಿ ಹಾಲಿಗೂ ಕೂಡ ಇನ್ನೊಂದು 1/4 ಗ್ಲಾಸಷ್ಟು ನೀರು ಹಾಕ್ಕೊಂಡು ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಳಿ. ಕಾಯಿ ಹಾಲು ಹಾಕಿದ್ಮೇಲೆ 6 to 8 ಮಿನಿಟ್ಸ್ ಅಷ್ಟು ಸಕ್ಕರೆ ಪಾಕದ ಜೊತೆ ಕುದಿಸ್ಕೊಬೇಕು. ಹೀಗೆ ಕುದಿಸೋದ್ರಿಂದ ಹಾಲು ಹೋಳಿಗೆ ಬೇಗ ಹಾಳಾಗೋದಿಲ್ಲ. ಕಾಯಿ ಹಾಲು ಚೆನ್ನಾಗಿ ಕುದ್ದ ನಂತರ ಒಂದು ಅರ್ಧ ಲೀಟ್ರಷ್ಟು ಹಾಲನ್ನ ಬಿಸಿ ಮಾಡಿ ಆರಿಸಿರೋ ಅಂಥ ಹಾಲನ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಹಾಲು ಹಾಕಿದ್ಮೇಲೆ ಕೂಡ ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಬೇಕು. ಈಗ ಇದಕ್ಕೆ ಒಂದು 3/4 ಬೌಲಷ್ಟು ಕೊಬ್ಬರಿ ತುರಿನ ಆ್ಯಡ್ ಮಾಡ್ಕೊಬೇಕು. ಒಣ ಕೊಬ್ಬರಿನ ಆ್ಯಡ್ ಮಾಡೋದ್ರಿಂದ ಇದ್ರ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಪುಡಿ ಮಾಡಿರೋ ಅಂಥ 2 ಏಲಕ್ಕಿ ಪುಡಿನೂ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಈಗ ಕೊಬ್ಬರಿ ಮತ್ತು ಏಲಕ್ಕಿ ಪುಡಿ ಚೆನ್ನಾಗಿ ಹಾಲಲ್ಲಿ ಕುದಿಯೋವರೆಗೂ ಅಂದರೆ ಒಂದು 5 ಮಿನಿಟ್ಸ್ ಅಷ್ಟು ಕುದಿಸ್ಕೊಂಡು ಒಲೆ ಆಫ್ ಮಾಡ್ಕೊಳ್ಳೋಣ. ಈಗ ಗೋಡಂಬಿ ಮತ್ತು ದ್ರಾಕ್ಷಿನ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಆ್ಯಡ್ ಮಾಡ್ಕೋಬೇಕು. ಸೊ 2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ನಾನು ಮೊದಲಿಗೆ ಗೋಡಂಬಿನ ಫ್ರೈ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ಗೋಡಂಬಿನ ಸ್ವಲ್ಪ ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನು ಸ್ವಲ್ಪ ಲೋ ಫ್ಲೇಮೇ ಇಟ್ಕೊಂಡು ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ನೋಡಿ, ಈಗ ಇದು ಆಲ್ಮೋಸ್ಟ್ ಆಗಿದೆ. ಸೊ ಇದನ್ನು ತೆಕ್ಕೊಂಡು ಬಿಸಿ ಮಾಡಿ ಇಟ್ಕೊಂಡಿದ್ದಂತಹ ಹಾಲು ಮತ್ತು ಕೊಬ್ಬರಿಯ ಪಾಕಕ್ಕೆ ಹಾಕ್ಕೊಳ್ಳೋಣ. ಈಗ ಅದೇ ರೀತಿ ಇನ್ನೊಂದು ಸ್ವಲ್ಪ ತುಪ್ಪ ಆ್ಯಡ್ ಮಾಡಿಕೊಂಡು ದ್ರಾಕ್ಷಿನ ಕೂಡ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಕೂಡ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಿ ದಪ್ಪ ಆಗೋವರೆಗೂ ಫ್ರೈ ಮಾಡಿಕೊಂಡು ಇದನ್ನು ಕೂಡ ಹಾಲು ಮತ್ತು ಸಕ್ಕರೆ ಪಾಕಕ್ಕೆ ಸೇರಿಸ್ಕೊಳ್ಳೋಣ. ನೋಡಿ, ಈಗ ದ್ರಾಕ್ಷಿನೂ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈಗ ಹಾಲೊಳಗೆ ಬೇಕಾಗಿರೋ ಅಂಥ ಹಾಲು ಮತ್ತು ಕೊಬ್ಬರಿ ಸಕ್ಕರೆ ಪಾಕ ರೆಡಿಯಾಗಿದೆ. ಸೊ ಈಗ ಅದಕ್ಕೆ ಹಾಕೋದಕ್ಕೆ ಪೂರಿನ ರೆಡಿ ಮಾಡ್ಕೊಳ್ಳೋಣ. ಒಂದು ಪಾತ್ರೆ ಬಿಸಿ ಇಟ್ಕೊಂಡು ಪೂರಿ ಕರಿಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. ಕಲಸಿಟ್ಟಿದ್ವಲ್ಲ ಆ ಹಿಟ್ಟನ್ನ ತೊಗೊಂಡು ಈ ಥರ ಮೀಡಿಯಮ್ ಸೈಜಲ್ಲಿ ಉಂಡೆಗಳನ್ನಾಗಿ ಮಾಡಿಕೊಂಡು ತೆಳುವಾಗಿ ಹೊಸ್ಕೊಂಡು ಇಟ್ಕೊಬೇಕು. ನೋಡಿ, ಈ ಥರ ಎಣ್ಣೆ ಚೆನ್ನಾಗಿ ಕಾದ ನಂತರ ನಾವು ಪೂರಿನ ಸುಟ್ಕೊಬೇಕಾಗುತ್ತೆ. ನೋಡಿ, ಈಗ ಎಣ್ಣೆ ಚೆನ್ನಾಗಿ ಕಾದಿದೆ. ಸೊ ಪೂರಿ ಹಿಟ್ಟನ್ನ ಬಿಟ್ಕೊಳ್ಳೋಣ. ಹೀಗೆ ಪೂರಿನ ಎಣ್ಣೆಗೆ ಬಿಟ್ಕೊಂಡ ನಂತರ ಜಾಲರದಲ್ಲಿ ಸ್ಲೋ ಆಗಿ ಹೀಗೆ ಪ್ರೆಸ್ ಮಾಡಿಕೊಂಡ್ರೆ ಪೂರಿ ಉಬ್ಬಿ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಗೋಲ್ಡನ್ ಬ್ರೌನ್ ಆದರೆ ಸಾಕು. ಹೀಗೆ 2 ಸೈಡ್ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಳ್ಳೋಣ. ಎಣ್ಣೆನ ಕಂಪ್ಲೀಟಾಗಿ ಸೋರಿಸ್ಕೊಂಡು ತೆಗೆದಿಟ್ಕೊಬೇಕು. ಹೀಗೆ ಇದೇ ರೀತಿಯಾಗಿ ಉಳಿದಿರೋ ಅಂಥ ಪೂರಿಗಳನ್ನೂ ಫ್ರೈ ಮಾಡಿ ತೆಗೆದಿಟ್ಕೊಳ್ಳೋಣ.
ಫ್ಲೇಮ್ ಸ್ವಲ್ಪ ಮೀಡಿಯಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ. ತುಂಬ ಲೋ ಆದರೆ ಈ ಥರ ಪೂರಿ ಉಬ್ಬಿ ಬರೋದಿಲ್ಲ, ಮತ್ತು ಪೂರಿ ಸಾಫ್ಟ್ ಕೂಡ ಇರೋದಿಲ್ಲ, ಹಾಗೆ ಈ ಕಲರ್ ಕೂಡ ಬರೋದಿಲ್ಲ ಲೋ ಫ್ಲೇಮ್ ಇದ್ದರೆ. ಈಗ ನೋಡ್ತಾ ಇರ್ಬೋದು ನೀವು, ನಾನು ಎಲ್ಲ ಪೂರಿಗಳನ್ನೂ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಹಾಲು ಸ್ವಲ್ಪ ಬಿಸಿ ಇದ್ದಂಗೆ ಪೂರಿಗಳನ್ನೆಲ್ಲ ಇದರಲ್ಲಿ ಹಾಕ್ಕೊಂಡು ನೆನೆಸ್ಕೊಳ್ಬೇಕು. ಒಂದೊಂದೇ ಪೂರಿನ ಹಾಕ್ಕೊಂಡು ಹೀಗೆ ನಿಧಾನವಾಗಿ ಪ್ರೆಸ್ ಮಾಡಿಕೊಂಡು ಇದರಲ್ಲಿ ನೆನೆಸ್ತಾ ಮಡಚಿ ಒಂದು ಸೈಡಿಗೆ ಇಟ್ಕೊಬೇಕು. ನೋಡಿ, ಹೀಗೆ ಸೇಮ್ ಪ್ರೊಸೀಜರಲ್ಲೇ ಒಂದೊಂದಾಗೆ ಪೂರಿಗಳನ್ನ ನೆನೆಸ್ಕೊಂಡು ಇದರಲ್ಲಿ ಅದ್ದಿ ನೆನೆಯೋದಕ್ಕೆ ಬಿಡಬೇಕು. ಒಂದೊಂದೇ ಪೂರಿಗಳನ್ನ ಇದರಲ್ಲಿ ನೆನೆಸ್ಕೊಳ್ತಾ ಒಂದೊಂದು ಸೈಡಿಗೆ ಸರಿಸ್ಕೊಂಡು ಹಾಗೆ ಇನ್ನೊಂದು ಪೂರಿನ ಹಾಕ್ಕೊಂಡು ನೆನೆಸ್ಕೊಬೇಕು. ಈ ಹಾಲಲ್ಲಿ ನಾವು ಅಪ್ರಾಕ್ಸಿಮೇಟ್ ಒಂದು 15ರಿಂದ 16 ಹಾಲೊಳ್ಗೆಗಳನ್ನ ಮಾಡ್ಕೊಬೋದು. ಹೀಗೆ ಒಂದಾದ್ಮೇಲೆ ಒಂದರಂತೆ ಫ್ರೈ ಮಾಡಿ ಇಟ್ಕೊಂಡಿರೋ ಅಂಥ ಎಲ್ಲ ಪೂರಿಗಳನ್ನೂ ಇದರಲ್ಲಿ ನೆನೆಸ್ಕೊಳ್ಬೇಕು. ನೀವು ನೋಡ್ತಾ ಇರ್ಬೋದು, ಈಗ ನಾನು ಎಲ್ಲ ಪೂರಿಗಳನ್ನ ಹಾಲಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ನೋಡಿ, ಈ ಕನ್ಸಿಸ್ಟೆನ್ಸಿಲಿದ್ರೆ ಸಾಕು. ನಾವು ಪ್ರೆಸ್ ಮಾಡಿದ್ರೆ ಸ್ವಲ್ಪ ಹಾಲು ಕಾಣೋ ಥರ ನೆನೆಸಿಟ್ಕೊಬೇಕು. ಹೀಗೆ ಹಾಲಲ್ಲಿ ಒಂದು 5 ಮಿನಿಟ್ಸ್ ನೆನೆಸಿಟ್ಕೊಂಡ್ರೆ ಸಾಕು, ನಮ್ಮ ಹಾಲೊಳಗೆ ರೆಡಿ ಆಗುತ್ತೆ. ಬಿಸಿ ಬಿಸಿಯಾದಂಥ ಹಾಲೊಳಗೆ ನೋಡಿ ಎಷ್ಟು ಸಾಫ್ಟ್ ಆ್ಯಂಡ್ ಟೇಸ್ಟಿಯಾದಂಥ ಹಾಲೊಳಗೆ ರೆಡಿಯಾಗಿದೆ. ಹೀಗೆ ಕೊಬ್ಬರಿ ತುರಿ ಹೆಚ್ಚಾಗಿದ್ರೇ ರುಚಿಯಾಗಿರೋದು. ಸೊ ಕೊಬ್ಬರಿ ಸ್ವಲ್ಪ ಹೆಚ್ಚಾಗೆ ಆ್ಯಡ್ ಮಾಡ್ಕೊಳ್ಳಿ. ಇದನ್ನು ನೀವು ಬಿಸಿ ಇದ್ದಾಗ ಕೂಡ ತಿನ್ಬೋದು ಅಥವಾ ಹಾರಿದ ಮೇಲಾದರೂ ತಿನ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಸಕ್ಕರೆನ ಪಾಕ ಮಾಡ್ಕೊಂಡು ಹಾಕ್ಕೊಂಡಿರೋದ್ರಿಂದ ಬೇಗ ಹಾಳಾಗೋದಿಲ್ಲ. ನೋಡಿದ್ರಲ್ಲ, ತುಂಬಾ ಸಿಂಪಲ್ಲಾಗಿ ಹಾಗೂ ಕ್ವಿಕ್ಕಾಗಿ ಹೇಗೆ ರೆಡಿ ಮಾಡಿದ್ವಿ ಅಂತ. ದ್ರಾಕ್ಷಿ ಗೋಡಂಬಿನೂ ಅಷ್ಟೇ, ಹೀಗೆ ಸ್ವಲ್ಪ ಹೆಚ್ಚಾಗಿ ಹಾಕ್ಕೊಂಡ್ರೆ ರುಚಿಯಾಗಿರುತ್ತೆ. ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ನೀವೊಂದ್ಸಲಿ ಟ್ರೈ ಮಾಡಿ. ನಿಮಗೆ ಈ ನನ್ನ ಹಾಲು ಹೋಳಿಗೆ ಅಥವಾ ಹಾಲು ಒಬ್ಬಟ್ಟು ರೆಸಿಪಿ ಇಷ್ಟವಾದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ವೀಡಿಯೋಸ್ಗೆಲ್ಲ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮುಂದೆ ನಿಮಗೆ ಬೇರೆ ಯಾವುದಾದ್ರೂ ರೆಸಿಪಿ ಬೇಕಾದಲ್ಲಿ ಕಮೆಂಟ್ ಮಾಡಿ. ಮುಂದೆ ಒಂದು ಹೊಸ ರೆಸಿಪಿ ಜೊತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಹ್ಯಾವ್ ಅ ಗ್ರೇಟ್ ಡೇ. ಬಾಯ್.